ಸಕು, ಏ ಸಕು, ಬರ್ತಿದ್ದೀನಮ್ಮ. ಹೋಗ್ ಬರ್ತೀನಿ. ನಿನ್ನ ಪ್ರಸಾದ ತಿನ್ನೋದಕ್ಕಿಂತ ವಿಷ ಕುಡಿಯೋದ್ ಮೇಲು. ಅಮ್ಮ ಅವ್ರೆ, ನಿಮ್ ಕೈಯಿಂದ ಪ್ರಸಾದ ಕೆಳಗ್ ಬಿದ್ದೋಗಿದೆ. ಕಣ್ಣಿಗೆ ಹೊತ್ಕೊಂಡ್ ತಿನ್ನಿ. ನನಗೆ ಆಜ್ಞೆ ಮಾಡ್ತಿದ್ಯಾ? ನೋಡಕ್ ಚೋಟ್ ಉದ್ದ ಇದ್ಯಾ? ನಿನಗೆ ನನ್ನ ಜೊತೆ ಮಾತಾಡೋ ಯೋಗ್ಯತೆ ಇದ್ಯಾ? ಹೋಗ್ತಿದ್ದೋಳ್ನ ನಿಲ್ಸಿ ಮಾತಾಡಿಸ್ತಿದ್ಯಾ? ನಮ್ಮ ಕಡೆ ಕೆಳಗಡೆ ಬಿದ್ದಿರೋದನ್ನ ತಿನ್ನಲ್ಲ. ಏನ್ ಇವ್ರು ಹೀಗ್ ಮಾತಾಡ್ತಾ ಇದಾರೆ? ಹುಡ್ಗಿ ಎಷ್ಟೊಂದ್ ಪ್ರೀತಿಯಿಂದ ಇವ್ರಿಗೆ ಪ್ರಸಾದ ತಂದ್ಕೊಟ್ಲು. ಇವ್ರು ತಿಂದೇ ಇದ್ರು ಇದನ್ನ ನಾನ್ ವ್ಯರ್ಥ ಆಗಕ್ ಬಿಡಲ್ಲ. ನಾನೇ ತಿಂತೀನಿ. ಹುಡ್ಗಿ ಕೊಟ್ಟಿದ್ ಪ್ರಸಾದನ್ ಯಾಕೆ ಕೆಳಗ್ ಬಿಸಾಕಿದ್ರು? ಅಷ್ಟಕ್ಕೂ ಇವ್ರು ಯಾರು? ಯಾಕೆ ಊರಿಗೆ ಬಂದಿದ್ದಾರೆ? ತಗೋ ಬಿಂದು, ತಗೋ. ಇಂದು ನೀನ್ ಕೂಡ ಲಡ್ಡು ತಿನ್ನು. ಬಾಯಿ ಸಿಹಿ ಮಾಡ್ಕೊಳ್ಳಿ. ಬಂದಿ ಆಗಿದ್ ನಿಮ್ಮಪ್ಪ ಬಿಡುಗಡೆ ಆಗಿದ್ದಾರೆ. ಬಂದಿ ಆಗಿದ್ರ? ನಾನೇನು ಕೇಳ್ಬೇಡಿ. ಅದೊಂದು ತುಂಬಾ ದೊಡ್ಡ ಕಥೆ. ಅದ್ರ ಬಗ್ಗೆ ನಾವು ಪೂರ್ತಿಯಾಗಿ ಮರೆತು ಬಿಡೋದೇ ಒಳ್ಳೇದು. ನಿಮ್ಮಪ್ಪ ಬಿಡುಗಡೆ ಆಗಿದ್ದಾರೆ, ಅದನ್ನ ನೆನ್ಸ್ಕೊಂಡ್ ಸಂತೋಷ ಪಡಿ. ಸತ್ಯಭಾಮ, ಚಿಕ್ಕಮ್ಮ ಧ್ವನಿ ಆಗಿದೆ. ಚಿಕ್ಕಮ್ಮ ಬಂದ್ರ ಹೇಗೆ? ಅಯ್ಯೋ, ಇವಾಗ ಏನ್ ಮಾಡೋದು ಮಕ್ಕಳೇ? ನೀವ್ ಈ ಅವತಾರದಲ್ಲಿ ಇದೀರಲ್ಲ, ಅವ್ರ ಕಣ್ಣಿಗೆ ಬೀಳ್ಬಾರ್ದು. ಒಳಗ್ ನಡೀರಿ. ನಿಮ್ಮನ್ನ ಸೊಸೆಯಂದ್ರಾಗ್ ಮಾಡ್ಕೋಬೇಕು ಅನ್ನೋ ಯೋಚನೆ ಇಟ್ಕೊಂಡ್ ಬಂದಿದಾರೇನೋ. ನಾನ್ ಒಳಗ್ ಬರ್ತೀನಿ. ಒಳಗಡೆ ಬಂದ್ ನಿಮ್ಮನ್ನ ಅಲಂಕಾರ ಮಾಡದ್ಮೇಲೆನೆ ನೀವ್ ಆಚೆ ಬರ್ಬೇಕು. ನಡೀರಿ ನಡೀರಿ, ಒಳಗ್ ನಡೀರಿ. ಒಳಗ್ ಕುತ್ಕೊಂಡ್ ಲಡ್ಡು ತಿನ್ನಿ. ಹೊರಡಿ. ಅರೆ ಚಿಕ್ಕಮ್ಮ, ನೀವಾ? ಬನ್ನಿ ಬನ್ನಿ. ಹೇಳಮ್ಮ, ಹೇಳು. ಬಳೆಗಳ ಸದ್ದು ಅದ್ಭುತವಾಗಿ ಬಂತು. ಪದ್ಧತಿಯಿಂದ ನಮಸ್ಕಾರ ಮಾಡಿದೆ. ಚಿಕ್ಕಮ್ಮ, ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಈಗಷ್ಟೇ ಗೊತ್ತಾಯ್ತು ಇವರು ನ್ಯಾಯಾಲಯದಿಂದ ಬಿಡುಗಡೆ ಆಗಿದ್ದಾರೆ ಅಂತ. ಅಂದ್ರೆ ಮುಖ್ಯವಾದ ಕೆಲ್ಸದ ಮೇಲೆ ನ್ಯಾಯಾಲಯಕ್ಕೆ ಹೋಗಿದ್ರಲ್ವಾ, ಆ ಕೆಲ್ಸ ಮುಗಿಸ್ಕೊಂಡ್ ಬಿಡುಗಡೆ ಆಗಿದ್ದಾರೆ ಅಂದೆ. ಸಂತೆ ಅಂಗಡಿ ಬಗ್ಗೆ ಅವ್ರ ಹತ್ರ ಏನೋ ಮಾತಾಡ್ಬೇಕು ಅಂದಿದ್ರಲ್ವಾ, ನಿಮ್ ಕೆಲ್ಸ ಆದ ಹಾಗೇನೆ ಅವ್ರು ಖಂಡಿತ ಮಾಡ್ಕೊಡ್ತಾರೆ. ಅಯ್ಯೋ, ನಿಂತೇ ಇದ್ದೀರಲ್ಲ, ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಭಾಮ, ನೀನಿನ್ನೂ ನಿನ್ನ ಮನೋರಮಾ ಚಿಕ್ಕಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆ ಕೆಲ್ಸಕ್ಕೋಸ್ಕರ ಇಷ್ಟು ದಿನ ಕಾಯ್ತೀನಿ ಅಂತ ಹೇಗ್ ಅನ್ಕೊಂಡೆ? ಸರಿ, ಈಗ ಅದು ಮುಖ್ಯ ಅಲ್ಲ. ನಾನು ನಿಮ್ಮೂರಿಗೆ ಬಂದಿರೋದು ಬೇರೆ ಕೆಲ್ಸದ ಮೇಲೆ. ಅರ್ಥ ಆಗೋಯ್ತು. ನನ್ ಮಕ್ಕಳನ್ನ ಸೊಸೆ ಮಾಡ್ಕೋತೀನಿ ಅಂತ ಕೇಳೋಕ್ ಬಂದಿದ್ದಾರೆ ಅನ್ಸುತ್ತೆ. ಹೇಳಿ ಚಿಕ್ಕಮ್ಮ, ನೀವ್ ಯಾವ ಕೆಲ್ಸ ಹೇಳಿದ್ರು ನಾನ್ ಮಾಡ್ತೀನಿ. ಓ, ಈ ಕೆಲ್ಸ ತುಂಬಾ ಮುಖ್ಯವಾದ್ದು. ಅದರ ಜವಾಬ್ದಾರಿನ ನಿನಗೆ ಒಪ್ಪಿಸ್ತಿದ್ದೀನಿ. ಆತರ ಪಟ್ಟು ತಪ್ಪು ಮಾಡಬಾರ್ದು. ಅಯ್ಯೋ ಚಿಕ್ಕಮ್ಮ, ನಾನ್ ಚಿಕ್ಕವಳಿದ್ದಾಗ ಆತರ ಇದ್ದೆ. ಈಗ ಇಬ್ರು ಮಕ್ಳಿಗ್ ತಾಯಿ ನಾನು. ಯಾವ ಕೆಲ್ಸ ಆದ್ರೂ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀನಿ. ಏನ್ ಮಾಡ್ಬೇಕು? ನಿಮ್ ಕೆಲ್ಸ ಮುಗ್ದೋಯ್ತು ಅನ್ಕೊಳ್ಳಿ, ಚಿಟ್ಕೆಲ್ ಮಾಡ್ಕೊಡ್ತೀನಿ. ಒಳ್ಳೇದು, ಸರಿಯಾಗಿ ಕೇಳಿಸ್ಕೊ. ಸಕ್ಕುನ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಹೋಗಿ ನಿಮ್ ನಾದ್ನಿ ಜೊತೆ ಮಾತಾಡ. ಸಕ್ಕುನ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಹೋಗಿ ನಿಮ್ ನಾದ್ನಿ ಜೊತೆ ಮಾತಾಡ.
ಮಾಡ್ಕೋತೀರಾ ಚಿಕ್ಕಮ್ಮ? ಸಕ್ಕುನ ಸೊಸೆಯಾಗಿ ಮಾಡ್ಕೋತೀರಾ? ನಿಮ್ ವತ್ಸಲ ಮಗ ವಿನಾಯಕ್ ರಾವ್ಗ? ಅಲ್ಲ, ದಿಗಂಬರ್ ರಾವ್ಗೋಸ್ಕರ. ಹಾ? ಅಯ್ಯೋ ದೇವ್ರೆ, ಅಂದ್ರೆ ಇಂದು ಬಿಂದುಗೆ ಅವಕಾಶ ತಪ್ಪೋದಾಗೇನೆ. ಆ ಸಕ್ಕು ನನಗೆ ಈ ವಿಷಯದಲ್ಲಿ ಕೂಡ ಅಡ್ಡ ಬಂದಿದ್ದಾಳೆ. ಪಾಂಡು, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ. ಅರೆ, ನೀನ್ ಆಗ್ಲೇ ಮರ್ತೋಗ್ಬಿಟ್ಟಿಯ ಹುಡ್ಗಿ. ಅದೇ ಆ ಅಮ್ಮ ದೊಡ್ಡವರು ಹೊರಟಾಗಿದ್ರಲ್ಲ, ನಿನ್ ಕರಿಯಪ್ಪನ್ ಪ್ರಸಾದ ಅವ್ರ ಕೈಗೆ ಕೊಟ್ಟಿಯಲ್ಲ. ಹೌದು, ಕೊಟ್ಟೆ. ಅವ್ರು ಒಳ್ಳೆಯವ್ರಲ್ಲ ಹುಡ್ಗಿ. ನಿಮ್ ಪ್ರೀತಿಯಿಂದ ಕೊಟ್ಟಿದ್ದ ಪ್ರಸಾದನ ತುಂಬಾ ಕೋಪದಲ್ಲಿ ಕೆಳಗ್ ಬಿಸಾಕಿ ಹೊರಟೋದ್ರು ಹುಡ್ಗಿ. ಅಯ್ಯೋ, ಬಿಸಾಕಿರಲ್ಲ, ಕೈ ತಪ್ಪಿ ಬಿದ್ದೋಗಿರುತ್ತೆ. ಯಾರಾದ್ರೂ ಪಾಂಡುರಂಗನ್ ಪ್ರಸಾದನ ನೆಲದ ಮೇಲೆ ಬಿಸಾಕ್ತಾರ? ಬಿಸಾಕಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ನೆಲದಿಂದ ಎತ್ಕೊಂಡು ಅವ್ರಿಗೆ ಒರ್ಸ್ಕೊಟ್ಟೆ. ಅವ್ರ ಅದನ್ನ ಕೋಪದಲ್ಲಿ ಬಿಸಾಕ್ ಹೊರಟೋದ್ರು. ನೆಲದ ಮೇಲೆ ಬಿದ್ದಿರೋದನ್ನ ನಮ್ ಕಡೆ ತಿನ್ನಲ್ಲ ಅಂತ ಹೊರಟೋದ್ರು. ಆಮೇಲೆ ಆ ಪ್ರಸಾದನ ನಾನೇ ತಿಂದೆ. ನೀನಷ್ಟು ಪ್ರೀತಿಯಿಂದ ಅದನ್ನ ಅವ್ರಿಗೆ ಕೊಟ್ಟಿದ್ದೆ, ಮತ್ತದ್ ವ್ಯರ್ಥ ಆಗ್ಬಾರ್ದು ಅಲ್ವಾ? ಅವ್ರು ನಿನ್ ಪಾಂಡುರಂಗನ್ ಕಡೆ ತುಂಬಾ ಕೋಪದಲ್ಲಿ ನೋಡೋದ್ರು. ಅಯ್ಯೋ ಪಾಂಡು, ನೀನ್ ಕೂಡ ಯಾವಾಗ್ಲೂ ಹಾಗೆ ಮಾತಾಡ್ತೀಯ ಅಲ್ವಾ? ಈಗೇನು ಗೊತ್ತಿಲ್ದೇ ಇರೋ ತರ ಅವ್ರ ಮೇಲೆ ತಪ್ಪು ಹೇಳ್ತಿದ್ಯಾ? ನಾನ್ ಎಷ್ಟು ಬೇಡ ಅಂದ್ರೂ ಪಾಂಡುರಂಗನ ಕರಿಯಪ್ಪ ಕರಿಯಪ್ಪ ಅಂತೀಯ. ಆದ್ರೆ ಅವ್ರು ಹಾಗಲ್ಲ. ನನ್ ತಮಾಷೆಗೆ ನಿನ್ನ ರೇಗ್ಸಕ್ ಹಾಗೆ ಹೇಳ್ತೀನಿ ಅಷ್ಟೇ. ಅರೆ, ನಾನ್ ಕರಿಯಪ್ಪಂಗೋಸ್ಕರ ಏನಾದ್ರೂ ಮಾಡ್ತೀನಿ. ಆದ್ರೆ ಅವ್ರ ಮನ್ಸು ಒಳ್ಳೇದಲ್ಲ ಹುಡ್ಗಿ. ಅವ್ರ ಕಣ್ಣಲ್ಲಿ ನೋಡಿದ್ರೇನೆ ಅರ್ಥ ಆಗುತ್ತೆ. ನೋಡು ಪಾಂಡು, ಅಷ್ಟಕ್ಕೂ ಅವ್ರ ಬಗ್ಗೆ ನಮಗೆ ಯಾಕೆ? ಪಾಂಡುರಂಗ ಪವಾಡ ಮಾಡ್ತಾನೆ. ನೀನ್ ಹೇಳಿದ ಹಾಗೆ ನಿಜವಾಗ್ಲೂ ಅವ್ರ ಪಾಂಡುರಂಗನ ದ್ವೇಷಿಸಿದ್ರೆ ಅವ್ರಿಗೆ ಪಾಂಡುರಂಗನ್ ಮೇಲೆ ಪ್ರೀತಿ ಬರೋ ಹಾಗೆ ಯಾವತ್ತಾದ್ರೂ ಒಂದಿನ ಅವನೇ ಮಾಡ್ತಾನೆ. ಏನ್ ಭಾಮ, ತುಂಬಾ ಆಳವಾಗಿ ಯೋಚನೆ ಮಾಡ್ತಿದ್ಯಾ? ಸಕ್ಕು ನಿನ್ನ ನಾದ್ನಿ ಮಗಳೇ ತಾನೆ? ನಿನಗ ಆ ಕುಟುಂಬ ಅಂದ್ರೆ ಆಗಲ್ಲ, ಹೌದು ತಾನೆ? ಪರವಾಗಿಲ್ಲ, ಉತ್ತರ ಹೇಳೋಕೆ ನೀನ್ ಇಷ್ಟು ಸಮಯ ತಗೋತಿದ್ಯಾ ಅಂದ್ರೆ ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ಅಯ್ಯೋ ಚಿಕ್ಕಮ್ಮ, ಇರಿ, ಅಪಾರ್ಥ ಮಾಡ್ಕೋತಿದ್ದೀರಾ. ಯಾಕಾಗಲ್ಲ? ನಾನ್ ಏನ್ ಯೋಚಿಸ್ತಿದ್ದೆ ಅಂದ್ರೆ, ನಿಮ್ ಮನೇಲಿ ಪಾಂಡುರಂಗನ ಹೆಸರು ಎತ್ತಿದ್ರೆ ಎಲ್ರೂ ಉರಿದ್ ಬೀಳ್ತಾರಲ್ವಾ? ಈ ಸಕ್ಕು ನೋಡಿದ್ರೆ ಬೆಳಗ್ಗೆ ಎದ್ದಾಗಿಂದ ಅವನ ಹೆಸರನ್ನೇ ಜಪ ಮಾಡ್ಕೊಂಡಿರ್ತಾಳೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಚಿಕ್ಕಮ್ಮ, ನಿಮ್ಮ ಆಸೆನ ಬೇಡ ಅಂತಿದ್ದೀನಿ ಅನ್ಕೋಬೇಡಿ. ಅದು ಈ ಸಕ್ಕು ಸಂಬಂಧ ನಿಮ್ ಕುಟುಂಬಕ್ಕೆ, ಅದೇ ದಿಗಂಬರ್ ರಾವ್ಗೆ ಅಷ್ಟಾಗಿ ಒಪ್ಪಲ್ಲ ಅಂತ.